ಗನ್ ಗಣಪತಿ ನಮಃ. ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 2024ರ ವಾರ್ಷಿಕ ಭವಿಷ್ಯ ಕೂಡ ಪರಿಶೀಲಿಸಿದ್ದೀರಾ. ಅದೇ ರೀತಿಯಾಗಿ ಪ್ರತಿಯೊಂದು ಮಾಸವೂ ಕೂಡ ನೀವು ಮಾಸ ಭವಿಷ್ಯ ಕೂಡ ನೀವು ಪರೀಕ್ಷಿಸ್ತಾ ಬರ್ತಾ ಇದ್ದೀರಾ. ಖಂಡಿತ ತುಂಬಾ ಸಂತೋಷದ ವಿಷಯ. ಹಾಗೆ ಹೀಗೆ ಮುಂದೆ ಬರುತ್ತಿರುವಂತಹ ಒಂದು ಆಗಸ್ಟ್ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಾದಂತಹ ನಮಗೆ ಪರಿಣಾಮ ಬೀಳಲಿದೆ, ನಮಗೆ ಉದ್ಯೋಗದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ, ಕೌಟುಂಬಿಕ ಜೀವನವಾಗಲಿ, ಹೀಗೆ ಒಂದೊಂದು ಹಂತದಲ್ಲಿಯೂ ಸಹ ನಮ್ಮ ಒಂದು ಮಾಸ ಭವಿಷ್ಯದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀಳಲಿದೆ, ಹೇಗೆ ಇದೆ ಎಂಬುದನ್ನು ನಾವು ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಈ ಒಂದು 2024ರ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಮೊಟ್ಟ ಮೊದಲನೇದಾಗಿರುವಂತಹ ರಾಶಿ ಒಂದು ಮೇಷರಾಶಿ. ಹಾಗಾಗಿ ಈ ಒಂದು ಮೇಷರಾಶಿ ಹೇಗಿದೆ 2024 ಆಗಸ್ಟ್ ಮಾಸದಲ್ಲಿ ಅಂತ ಹೇಳೋಣ. ಈ ರಾಶಿಯವರಿಗೆ ಈ ಮಾಸವು 10ನೇ ಮನೆಯ ಅಧಿಪತಿಯಾದ ಶನಿಯು ತನ್ನದೇ ಆದ ರಾಶಿಯಲ್ಲಿ 11ನೇ ಮನೆಯಲ್ಲಿ ವಕ್ರ ಸ್ಥಾನದಲ್ಲಿರುತ್ತಾನೆ. ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತದೆ. ಹಾಗೆ ಈ ರಾಶಿಯವರಿಗೆ ತಮ್ಮ ವೃತ್ತಿಯಲ್ಲಿ ಹೊಸ ಪ್ರಾಜೆಕ್ಟ್ಸ್ಗಳು ಅವರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಅದನ್ನು ನೀವು ಉತ್ತಮವಾಗಿ ಪೂರ್ಣಗೊಳಿಸುವಿರಿ. ಹಾಗೆ ಅದರ ಜೊತೆಗೆ ನೀವು ಪಟ್ಟ ಶ್ರಮವು ಎಲ್ಲರಿಗೂ ಸಹ ತಿಳಿಯುತ್ತದೆ. ಹಾಗೆ ನೀವು ನಿಮ್ಮ ಕೆಲಸವನ್ನು ಹಗಲು ರಾತ್ರಿಯಿಂದ ನೋಡದೆ ಪರಿಪೂರ್ಣವಾಗಿ ಪೂರೈಸುತ್ತೀರಾ. ಅದೇ ರೀತಿಯಾಗಿ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಹಾಗೆ ವ್ಯಾಪಾರವನ್ನು ಸಹ ಅಭಿವೃದ್ಧಿಗೊಳಿಸಲು ಯಶಸ್ವಿಗೊಳಿಸುತ್ತೀರಾ. ಅದರ ಜೊತೆಗೆ ಅನೇಕ ಜನರು ನಿಮ್ಮ ಜೊತೆ ಸೇರಲು ಕೂಡ ಬಯಸುತ್ತಾರೆ ಮತ್ತು ನೀವು ಹೊಸ ಜನರೊಂದಿಗೆ ಸಂಪರ್ಕವನ್ನು ಕೂಡ ಹೊಂದುತ್ತೀರಾ. ಇದರಿಂದ ನಿಮ್ಮ ಒಂದು ವ್ಯವಹಾರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸುಧಾರಣೆ ಕೂಡ ಗೊಳ್ಳುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಖಂಡಿತ ತುಂಬಾ ಚೆನ್ನಾಗಿದೆ. ಇನ್ನು ಈ ಮಾಸದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ, ಆರಂಭದಲ್ಲಿ 5ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಉಪಸ್ಥಿತಿಯು ನಿಮ್ಮನ್ನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತಿಯುತೆಯಿಂದ ಇರುತ್ತದೆ. ಹಾಗೆ ಎಲ್ಲವನ್ನು ಪ್ರೀತಿಯಿಂದ ಅರ್ಥ ಮಾಡಿಕೊಂಡು ಮತ್ತು ಅದನ್ನು ನೆನಪಿಟ್ಟುಕೊಂಡು ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಾ ಅಂತ ಕೂಡ ತಿಳಿಸಲಾಗಿದೆ. ಖಂಡಿತ ವಿದ್ಯಾರ್ಥಿಗಳಿಗೂ ಸಹ ಚೆನ್ನಾಗಿದೆ. ಆದರೆ ಅವರು ತಮ್ಮ ಏಕಾಗ್ರತೆಯನ್ನು ವಿದ್ಯಾಭ್ಯಾಸದ ಕಡೆಗೆ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಅವರು ತಮ್ಮ ಒಂದು ಯಶಸ್ಸಿನತ್ತ ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು 2ನೇ ಮನೆಯ ಅಧಿಪತಿಯಾದ ಶುಕ್ರನು ಬುಧನೊಂದಿಗೆ 5ನೇ ಮನೆಯಲ್ಲಿ ಇರುವುದರಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಕೂಡ ಇರುತ್ತದೆ ಮತ್ತು ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ. ಆದರೆ 2ನೇ ಮನೆಯಲ್ಲಿ ಗುರುವು ಮಂಗಳನೊಂದಿಗೆ ಸಂಯೋಗ ಹೊಂದಿರುವುದರಿಂದ ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕುಟುಂಬ ನಿರ್ಧಾರ ತೆಗೆದುಕೊಳ್ಳುವ ಸಮಯವಾಗಿರುತ್ತದೆ ಈ ಒಂದು ಮಾಸದಲ್ಲಿ. ಹಾಗೆ ಕುಟುಂಬದಲ್ಲಿನ ಮನೆಯವರು ಹಳೆಯ ಆಸ್ತಿಯನ್ನು ಮಾರಾಟ ಮಾಡಬಹುದು ಎಂದು ಕೂಡ ಸೂಚನೆ ತಿಳಿಸಲಾಗಿದೆ. ಇನ್ನು ಬುಧ ಮತ್ತು ಶುಕ್ರನಂತಹ ಲಾಭದಾಯಕ ಗ್ರಹಗಳು 5ನೇ ಮನೆಯಲ್ಲಿ ಇರುತ್ತದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನವನ್ನು ಕೂಡ ತೀವ್ರಗೊಳಿಸುತ್ತದೆ. ಇನ್ನು ನಿಮ್ಮ ಪ್ರೀತಿಯ ಜೀವನ ಅಂದರೆ ಪ್ರೇಮಿಗಳಿಗೆ ನೋಡುವುದಾದರೆ, ನೀವು ತುಂಬ ಆನಂದದಿಂದ ಕಳೆಯುತ್ತೀರಾ. ಪ್ರೇಮಿಗಳಿಬ್ಬರು ಪರಸ್ಪರ ಹೃದಯದಲ್ಲಿ ತಮ್ಮ ಪ್ರೀತಿ ಮತ್ತು ಪ್ರೇಮವನ್ನು ತುಂಬಿಕೊಂಡಿರ್ತೀರಿ. ಹಾಗೆ ಪ್ರೇಮಿಗಳಿಬ್ಬರು ಸಹ ಒಬ್ಬರಿಗೊಬ್ಬರು ಹೊಸ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೀರಾ. ಇನ್ನು 7ನೇ ಮನೆಯ ಅಧಿಪತಿ ಶುಕ್ರ ಗ್ರಹ ಬುಧನೊಂದಿಗೆ 5ನೇ ಮನೆಯಲ್ಲಿ ಕುಳಿತು ನಿಮ್ಮ ಒಂದು ವೈವಾಹಿಕ ಜೀವನಕ್ಕೆ ಪ್ರಣಯವನ್ನು ಸೇರಿಸುತ್ತಾನೆ. ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಪರಸ್ಪರ ಪ್ರೀತಿಯ ಭಾವನೆ ಕೂಡ ಹೆಚ್ಚಾಗುತ್ತದೆ. ಹಾಗೆ ಜೀವನದಲ್ಲಿ ನೀವು ಅತ್ಯುತ್ತಮ ಪತಿ ಪತ್ನಿಗಳಾಗಿ ಮುನ್ನಡೆಯುತ್ತೀರಿ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಕೆಲವು ಹಳೆಯ ಸಮಸ್ಯೆಗಳು ಕೂಡ ಮುಂದುವರಿಯುತ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತದೆ. ಇದು ಒಂದು ವೈವಾಹಿಕ ಜೀವನದಲ್ಲಿ ತಿಳಿಸಲಾಗಿದೆ ಈ ರೀತಿಯಾಗಿ. ಇನ್ನು ನಿಮ್ಮ ಯಾವುದಾದ್ರೂ ಒಂದು ಹಳೆಯ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಮುಂದುವರಿತಾ ಇದ್ದರೆ ಅದು ಕೂಡ ಆ ಒಂದು ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಹಾಗೆ ನಿಮ್ಮ ನಡುವಿನ ಅಂತರ ಕೂಡ ಕಡಿಮೆ ಮಾಡುತ್ತದೆ. ಇದರಿಂದ ನೀವು ಸಂತೋಷವಾಗಿರ್ತೀರಾ. ಹಾಗೆ ನಿಮ್ಮ ಸಂಬಂಧ ಕೂಡ ಬಲವಾಗಿರುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಹಣಕಾಸು ವಿಷಯ ನೋಡೋದಾದರೆ, ಹಣಕಾಸಿನ ಪರಿಸ್ಥಿತಿ ಈ ಒಂದು ಮಾಸವು ಈ ರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ. ಆದಷ್ಟು ಈ ಮಾಸದಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಇನ್ನು ಹಿಮ್ಮುಖ ಶನಿಯು ತಿಂಗಳಾದ್ಯಂತ ಉಳಿಯುತ್ತಾನೆ. ಈ ಕಾರಣದಿಂದಾಗಿ ಹಣ ಗಳಿಸುವ ನಿಮ್ಮ ಪ್ರಯತ್ನಗಳು ಮುಂದುವರಿಯುತ್ತವೆ. ಇನ್ನು ನೀವು ಹಣ ಗಳಿಸಲು ಪ್ರಾರಂಭಿಸುತ್ತೀರಾ. ಹಾಗೆ ನಿಮ್ಮ ಗಳಿಕೆಯು ಉತ್ತಮ ರೀತಿಯಲ್ಲಿ ಹೆಚ್ಚಾಗುತ್ತದೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಹಣದ ಪರಿಸ್ಥಿತಿ ಚೆನ್ನಾಗಿದೆ. ಆದರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ನೀವು ಗಳಿಸುವಂತಹ ಅವಕಾಶ ನಿಮಗೆ ಒದಗುತ್ತದೆ. ಹಾಗೆ ಬಂದಂತಹ ಅವಕಾಶ ಬಿಡಬೇಡಿ, ಕಂಟಿನ್ಯೂ ಮಾಡಿಕೊಂಡು ಅದನ್ನು ನಿಮ್ಮ ಒಂದು ಲಾಭದಾಯಕ ಹೆಚ್ಚಾಗಲಿ ಈ ರಾಶಿಯವರಿಗೆ ಅಂತ ಹೇಳಿ ನಾನು ಹಾರೈಸ್ತೇನೆ. ಇನ್ನು ಆರೋಗ್ಯ ದೃಷ್ಟಿ ನೋಡುವುದಾದರೆ,
ಯಾವುದೇ ರೀತಿಯಲ್ಲಿ ದೊಡ್ಡ ಸಮಸ್ಯೆಗಳಂತೂ ಕಾಣುವುದಿಲ್ಲ. ಇನ್ನು ಮೊದಲಿರುವಂತಹ ಆರೋಗ್ಯದಲ್ಲಿನ ಸಮಸ್ಯೆಗಳು ಏನಾದರೂ ಇದ್ರೂ ಕೂಡ ಅದು ಕೂಡ ಸುಧಾರಣೆಗೊಳ್ತಾ ಇರ್ತದೆ ಅಂತೇಳಿ ತಿಳಿಸಲಾಗಿದೆ. ಆದರೆ ಹಿಮ್ಮುಖ ಶನಿಯ ಅಂಶವು ಕೆಲವು ಆರೋಗ್ಯ ಸಮಸ್ಯೆಗಳ ಮಧ್ಯೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ತೊಂದರೆಗೆ ಒಳಗಾಗಿಸಬಹುದು ಅಂತ ತಿಳಿಸಲಾಗಿದೆ. ಆದರೂ ಕೂಡ ನೀವು ನಿಮ್ಮ ಜಾಗೃತೆಯಿಂದ ಇರಬೇಕಾಗ್ತದೆ. ಯಾವುದೇ ಸಮಸ್ಯೆ ಆಗಲಿ, ನಿಮ್ಮಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾದರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೇ ಒಂದು ಕಾರಣಕ್ಕೂ ನೀವು ವಿಳಂಬ ಮಾಡ್ಕೋಬೇಡಿ. ಯಾಕಂದರೆ ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೊಂಡ್ರೆ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಜೀವನದಲ್ಲಿ ಅಂಥೇಳಿ ನಾನು ಬಹಳಷ್ಟು ಸಾಲಿ ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ಆರೋಗ್ಯದ ಬಗ್ಗೆ ಫಸ್ಟ್ ನಾವು ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಇನ್ನು ಯಾವುದೇ ರಾಶಿಯಾಗಲಿ ವೀಕ್ಷಕರೇ, ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ, ಇಲ್ಲ ಅನ್ನೋದಿಲ್ಲ. ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕದಾಗಿ ಪರಿಹಾರಗಳು ಸೂಚಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ, ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಒಂದು ಪರಿಹಾರ ಅಂತಂದ್ರೆ, ಈ ರಾಶಿಯವರು ಪ್ರತಿದಿನ ದುರ್ಗಾದೇವಿಯನ್ನ ಪೂಜಿಸ್ಬೇಕು, ಆರಾಧನೆ ಮಾಡಬೇಕು. ಖಂಡಿತ ಈ ಒಂದು ಮಾಸ ಹೇಗಿರ್ತಪ್ಪ ಅಂತಂದ್ರೆ, ನಾವು ದೇವಿಗಳ ಹತ್ರ ನಾವು ನಮ್ಮ ಒಂದು ಪೂಜಾ ಪುನಸ್ಕಾರ ಮಾಡಿಕೊಂಡು ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಯನ್ನು ಆ ಒಂದು ದೇವಿಯ ಮಡಿಲಲ್ಲಿ ನಾವು ಹಾಕಿ, ಅವಳ ಪಾದಚರಣಗಳಲ್ಲಿ ನಾವು ಅದನ್ನು, ನಮ್ಮ ಒಂದು ಸಮಸ್ಯೆಯನ್ನು ಅವಳ ಕಾಲಲ್ಲಿ ನಾವು ಹಾಕಿದರೆ ಖಂಡಿತ ಆ ಮಾತೆ ನಮ್ಮನ್ನು ಮೇಲೆತ್ತುತ್ತಾಳೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಈ ಒಂದು ರಾಶಿಯವರು ಪ್ರತಿದಿನ ತಮ್ಮಲ್ಲಿ ಕಾಡುತ್ತಿರುವಂತಹ ಯಾವುದೇ ಆಗಲಿ ಸಮಸ್ಯೆ ಅಂತೂ ಇದ್ದಿರ್ತದೆ, ಇಲ್ಲ ಅನ್ನೋದಿಲ್ಲ. ಅಂತಹ ಸಮಸ್ಯೆಗಳಿಗೆ ನಾವು ಸ್ವತಃ ನಾವೇ ನಮ್ಮ ಒಂದು ಕೈಯಾರೆ ಚಿಕ್ಕದಾಗಿ ನಾವು ಪರಿಹಾರ ಕೂಡ ಮಾಡ್ಕೋಬಹುದಾಗಿದೆ. ಹಾಗಾಗಿ ಈ ರಾಶಿಯವರು ಪ್ರತಿದಿನ ಶ್ರೀ ದುರ್ಗಾದೇವಿಯನ್ನು ಪೂಜಿಸಿದ್ರೆ ಬಹಳ ಅನುಕೂಲ ಆಗ್ತದೆ ಅವರಿಗೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.